ಏನು ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಇವತ್ತೇನೋ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು ಏನು ನ್ಯಾಯಕ್ಕಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ವಾಣಿಜ್ಯ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಅವರು ಇದ್ದಾರೆ. ಸರ್, ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಏನು ಪುಣ್ಯಭೂಮಿಯಲ್ಲಿದ್ದಂಥ ಸಮಾಧಿಯನ್ನು ಧ್ವಂಸ ಮಾಡಿರುವಂಥದ್ದನ್ನು ನಾವು ಸಹಿಸಲ್ಲ, ಮತ್ತೆ ಅದೇ ಜಾಗದಲ್ಲಿ ಸಮಾಧಿ ಆಗಬೇಕು. ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ಕ್ರಮ ಕೈಗೊಳ್ಳಬೇಕು, ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತಿದ್ದಾರೆ. ಅದು ಅವ್ರ ಕೈ ಮೀರೋಗಿದೆ. ಈಗ 9 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು ಇದು ಅಲ್ವಾ. 9 ವರ್ಷಗಳಿಂದ ಸತತವಾಗಿ ಗೌರ್ಮೆಂಟ್ಗೆ ಆಗಲಿ ನಮ್ಮ ವಿಷ್ಣು ಮನೆಯವರೇನೆ ಒಂದು ಇದು ಲೆಟ್ರ್ ಕೊಟ್ಟಿದ್ದಾರೆ ನಮಗೆ, ಇಂಥ ಕಡೆ ಮೈಸೂರಲ್ಲೇ ಬೇಕು ಅಂತೇಳಿ. ಅದು ಇದೆ. ನಾವು ಸರ್ಕಾರದಕ್ಕೆ ಮಾಡಿದ್ವಿ, ನಮ್ಮ ವಿಷ್ಣು ಅಭಿಮಾನಿಗಳ ಇದಕ್ಕೆ ಒಂದು ಲೆಟ್ರ್ ಬರ್ತಿದ್ವಿ, ಇಲ್ಲೇ ಮಾಡಬೇಕಂತೇಳಿ. ಅವ್ರು ಹೇಳಿದ್ದಾರೆ ನಮಗೂ ಮತ್ತು ಗೌರ್ಮೆಂಟ್ಗೆ ಒಂದು ಲೆಟ್ರ್ ಮಾಡಿದ್ದಾರೆ. ಅಂದಿನ ಅಧ್ಯಕ್ಷ ನಮ್ಮ ಸಾರಾ ಗೋವಿಂದ್ ಅವರು ಲೆಟ್ರ್ ಮಾಡಿದ್ದಾರೆ ಸರ್ಕಾರಕ್ಕೆ. ಏನಂತ ಅವರು ಅಭಿಪ್ರಾಯ ತಕ್ಕಂಗೆ ಮೈಸೂರಲ್ಲೇ ಮಾಡಿ ಅನ್ನೋದು ಅವ್ರು ಕೇಳ್ಕೊಂಡಿದ್ದಾರೆ. ನಮಗೆ ಮೈಸೂರಲ್ಲಿ ಮಾಡಿಕೊಡ್ಲಿ, ನಾವು ಅಲ್ಲಿ ಇದು ಮಾಡ್ತೀವಿ ಅನ್ನೋದು. ಈಗ ಏನು ಇಲ್ಲಿ ಧ್ವಂಸ ಆಗಿದೆಯಲ್ಲ ಅದನ್ನು ನಾನು ಎಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲ ಮೊನ್ನೆ ಅಲ್ಲಿಗೆ ಏಕಾಏಕಿ ಅಲ್ಲಿ ಘಟನೆ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋದ್ವಿ, ಇಲ್ಲಿ ಸ್ಥಳಕ್ಕೆ ಹೋಗಿದ್ವಿ. ಸ್ಥಳಕ್ಕೆ ಹೋಗಿ ಅಲ್ಲಿ ಆರ್ಡ್ರಸ್ ಎಲ್ಲ ನಾನು ತರಿಸಿದೆ. ಅಲ್ಲೇನಾಗಿದೆ, ಕೋರ್ಟ್ ನ್ಯಾಯವಾಗಿ ಇದು ಮಾಡಿಬಿಟ್ಟಿದೆ. ಅವ್ರಿಗೆ ನಾವು ಧಿಕ್ಕಾರ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಆದೇಶ ಮಾಡಿದೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ, ನೀವು ಇದನ್ನು ತೆರವುಗೊಳಿಸಿ 2 ಮಂತ್ಸಲ್ಲಿ ಅಂತೇಳಿ ಆರ್ಡ್ರ್ ಮಾಡಿದೆ. ಈ ಆರ್ಡ್ರನ್ನು ನಾವು ಕೈಯಲ್ಲಿ ಇಟ್ಕೊಂಡಿದ್ವಿ, ನೋಡಿದ್ವಿ. ಅದು ಇಷ್ಟು ವರ್ಷ ಬೆಳಿಬೇಕಾಗಿಲ್ಲ. ಈಗ ಮನವಿ ಕೊಟ್ಟಿದ್ದಾರೆ, ಮನವಿ ಜೊತೆಗೆ ನಾವು ಒಂದು ಮನವಿ ಮಾಡಿ ಸರ್ಕಾರ ಜೊತೆಗೆ ಹೋಗ್ತೀವಿ. ಇವತ್ತು ನಾಳೆ ಎಲ್ಲೂ ಹೋಗ್ತಾಯಿದ್ವಿ, ಹೋಗಿ ಕೊಡ್ತೀವಿ. ಅಲ್ಲಿ ಯಾವ ಥರ ತೀರ್ಮಾನ ತಗೊಳ್ತಾರೆ ಅನ್ನೋದು ಈಗ ನಮ್ಮ ಕೈಯಲ್ಲಿ, ನಮ್ಮ ವಿಷ್ಣು ಬಲಗ ಇದೆಯಲ್ಲ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ನ್ಯಾಯಾಲಯದಿಂದ ಆರ್ಡ್ರ್ ಹೊಡಿಸಿದ್ದಾರೆ. ಅದರಿಂದ ಸರ್ಕಾರ ಏನಾರ ಮಧ್ಯ ಪ್ರವೇಶಿಸಿ ಯಾವ ಥರ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ನಾವು ಸರ್ಕಾರಕ್ಕಂತೂ ಅಪೀಲ್ ಕೊಡ್ತಾಯಿದ್ವಿ. ಅವ್ರ ಅಭಿಮಾನಿಗಳು ನಮಗೆ ಒಂದು ಪತ್ರ ಮುಖೇನ ಕೊಟ್ಟಿದ್ದಾರೆ, ಅದನ್ನು ಪ್ಲಸ್ ನಮ್ಮ ಚಾಂಬರ್ ಕಡೆಯಿಂದನೂ ಕೊಡ್ತೀವಿ. ಆಮೇಲೆ ನಾವೇ ಕೇಳ್ಕೊಂಡಿದ್ವಿ ಸರ್, ಯಾರಿಗೆ, ಗೌರ್ಮೆಂಟ್ಗೆ, ಇಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಅಂತೇಳಿ. ನೋಡಿ ಈಗ ಎಷ್ಟು ಲೆಟ್ರ್ಗಳಿದೆಯೋ ಸರ್ಕಾರಕ್ಕೆ ನಾವು ಮಾಡಿರೋದು, ಆಯಮ್ಮ ನಮಗೆ ಮಾಡಿರೋದು. ಇಷ್ಟೆಲ್ಲ ಒಂದು ಅಲ್ಲ, ಇವತ್ತು ಆಗಿರೋದಲ್ಲ ಇದು. ಯಾಕೆ ಆವತ್ತಿಂದನೂ ತೀರ್ಮಾನಗಳಾಗಿದೆ. ನಮ್ಮ ಗೋವಿಂದನವ್ರು ಸೈನ್ ಮಾಡಿ ಕಳಿಸಿದ್ದಾರೆ ನೋಡಿ. ಓಕೆ, ಈಗ ಹೇಳ್ತಿರತಕ್ಕಂಥದ್ದು ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ ಮೈಸೂರಲ್ಲೂ ಕೂಡ ಸ್ಮಾರಕ ಇರಲಿ, ಆದರೆ ಏನು ಅವರ ಪುಣ್ಯಭೂಮಿ ಇದೆಯಲ್ಲ, ಅವರು ಇದು ಸಂಸ್ಕಾರ ಆಗಿರತಕ್ಕಂಥ ಜಾಗದಲ್ಲೂ ಕೂಡ ಸಮಾಧಿ ಇರಲಿ. ನಾವು ಇಲ್ಲೂ ಕೂಡ ಪೂಜಿಸ್ತೀವಿ, ಅಲ್ಲೂ ಕೂಡ ಪೂಜಿಸ್ತೀವಿ. ದಯಮಾಡಿ ಈ ಬಗ್ಗೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿ. ಯಾಕಂದರೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಒಂಚೂರು ಗಮನ ಸೆಳೀಲಿ ಏನೋ. ಅದಕ್ಕೆ ಇಮಿಡಿಯೇಟಾಗಿ ಹೋಗ್ತೀವಿ. ಇವತ್ತೂ ನಾಳೆ ಹೋಗ್ತಾ ಇದ್ವಿ. ಅವರು ಏನು ಪತ್ರ ಕೊಟ್ಟಿದ್ದಾರಲ್ಲ ಅದ್ರ ಜೊತೆಗೇ ನಾವು ಒಂದು ಮಾಡಿಬಿಟ್ಟು ತೊಗೊಂಡೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀವಿ ಸರ್. ಬಂದಮೇಲೆ ನಾನು ಏನಂತ ತಿಳಿಸ್ತೀವಿ ನಿಮಗೆಲ್ಲ. ಓಕೆ, ಇದಿಷ್ಟು ಏನು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಏನಿದೆ ಆ ಸಮಾಧಿ ಜಾಗದಲ್ಲಿ ಮತ್ತು ಈಗೇನು ಧ್ವಂಸ ಆಗಿದೆ, ಮತ್ತು ಆ ಜಾಗದಲ್ಲೇ ಸಮಾಧಿ ಕಟ್ಟಲಿಕ್ಕೆ ಮನವಿಯನ್ನು ಮಾಡ್ತೀವಿ ಸರ್ಕಾರಕ್ಕೆ. ಕಾನೂನಿನ ಏನು ಆದೇಶ ಇದೆ ಅದಕ್ಕೆ ನಾವು ಗೌರವಿಸ್ತೀವಿ, ಆದರೆ ಸರ್ಕಾರದ ಮೇಲೆ ಮತ್ತೊಮ್ಮೆ ಮನವಿ ಮಾಡಿ ಒತ್ತಡ ತಂದು ಈ ಪುಣ್ಯಭೂಮಿ ಏನಿತ್ತಲ್ಲ ಆ ಜಾಗದಲ್ಲಿ ಸಮಾಧಿ ಆಗಲಿಕ್ಕೆ ನಮಗೂ ಕೂಡ ಶ್ರಮಿಸ್ತೀವಿ ಅನ್ನುವಂಥದ್ದನ್ನು ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಇವತ್ತೇನೋ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು ಏನು ನ್ಯಾಯಕ್ಕಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ವಾಣಿಜ್ಯ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಅವರು ಇದ್ದಾರೆ. ಸರ್, ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಏನು ಪುಣ್ಯಭೂಮಿಯಲ್ಲಿದ್ದಂಥ ಸಮಾಧಿಯನ್ನು ಧ್ವಂಸ ಮಾಡಿರುವಂಥದ್ದನ್ನು ನಾವು ಸಹಿಸಲ್ಲ, ಮತ್ತೆ ಅದೇ ಜಾಗದಲ್ಲಿ ಸಮಾಧಿ ಆಗಬೇಕು. ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ಕ್ರಮ ಕೈಗೊಳ್ಳಬೇಕು, ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತಿದ್ದಾರೆ. ಅದು ಅವ್ರ ಕೈ ಮೀರೋಗಿದೆ. ಈಗ 9 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು ಇದು ಅಲ್ವಾ. 9 ವರ್ಷಗಳಿಂದ ಸತತವಾಗಿ ಗೌರ್ಮೆಂಟ್ಗೆ ಆಗಲಿ ನಮ್ಮ ವಿಷ್ಣು ಮನೆಯವರೇನೆ ಒಂದು ಇದು ಲೆಟ್ರ್ ಕೊಟ್ಟಿದ್ದಾರೆ ನಮಗೆ, ಇಂಥ ಕಡೆ ಮೈಸೂರಲ್ಲೇ ಬೇಕು ಅಂತೇಳಿ. ಅದು ಇದೆ. ನಾವು ಸರ್ಕಾರದಕ್ಕೆ ಮಾಡಿದ್ವಿ, ನಮ್ಮ ವಿಷ್ಣು ಅಭಿಮಾನಿಗಳ ಇದಕ್ಕೆ ಒಂದು ಲೆಟ್ರ್ ಬರ್ತಿದ್ವಿ, ಇಲ್ಲೇ ಮಾಡಬೇಕಂತೇಳಿ. ಅವ್ರು ಹೇಳಿದ್ದಾರೆ ನಮಗೂ ಮತ್ತು ಗೌರ್ಮೆಂಟ್ಗೆ ಒಂದು ಲೆಟ್ರ್ ಮಾಡಿದ್ದಾರೆ. ಅಂದಿನ ಅಧ್ಯಕ್ಷ ನಮ್ಮ ಸಾರಾ ಗೋವಿಂದ್ ಅವರು ಲೆಟ್ರ್ ಮಾಡಿದ್ದಾರೆ ಸರ್ಕಾರಕ್ಕೆ. ಏನಂತ ಅವರು ಅಭಿಪ್ರಾಯ ತಕ್ಕಂಗೆ ಮೈಸೂರಲ್ಲೇ ಮಾಡಿ ಅನ್ನೋದು ಅವ್ರು ಕೇಳ್ಕೊಂಡಿದ್ದಾರೆ. ನಮಗೆ ಮೈಸೂರಲ್ಲಿ ಮಾಡಿಕೊಡ್ಲಿ, ನಾವು ಅಲ್ಲಿ ಇದು ಮಾಡ್ತೀವಿ ಅನ್ನೋದು. ಈಗ ಏನು ಇಲ್ಲಿ ಧ್ವಂಸ ಆಗಿದೆಯಲ್ಲ ಅದನ್ನು ನಾನು ಎಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲ ಮೊನ್ನೆ ಅಲ್ಲಿಗೆ
ಏಕಾಏಕಿ ಇಲ್ಲಿ ಘಟನೆ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋದ್ವಿ, ಇಲ್ಲಿ ಸ್ಥಳಕ್ಕೆ ಹೋಗಿದ್ವಿ. ಸ್ಥಳಕ್ಕೆ ಹೋಗಿ ಅಲ್ಲಿ ಆರ್ಡ್ರಸ್ ಎಲ್ಲ ನಾನು ತರಿಸಿದೆ. ಅಲ್ಲೇನಾಗಿದೆ, ಕೋರ್ಟ್ ನ್ಯಾಯವಾಗಿ ಇದು ಮಾಡಿಬಿಟ್ಟಿದೆ. ಅವ್ರಿಗೆ ನಾವು ಧಿಕ್ಕಾರ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಆದೇಶ ಮಾಡಿದೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ, ನೀವು ಇದನ್ನು ತೆರವುಗೊಳಿಸಿ 2 ಮಂತ್ಸಲ್ಲಿ ಅಂತೇಳಿ ಆರ್ಡ್ರ್ ಮಾಡಿದೆ. ಈ ಆರ್ಡ್ರನ್ನು ನಾವು ಕೈಯಲ್ಲಿ ಇಟ್ಕೊಂಡಿದ್ವಿ, ನೋಡಿದ್ವಿ. ಅದು ಇಷ್ಟು ವರ್ಷ ಬೆಳಿಬೇಕಾಗಿಲ್ಲ. ಈಗ ಮನವಿ ಕೊಟ್ಟಿದ್ದಾರೆ, ಆ ಮನವಿ ಜೊತೆಗೆ ನಾವು ಒಂದು ಮನವಿ ಮಾಡಿ ಸರ್ಕಾರ ಜೊತೆಗೆ ಹೋಗ್ತೀವಿ. ಇವತ್ತು ನಾಳೆ ಎಲ್ಲೂ ಹೋಗ್ತಾಯಿದ್ವಿ, ಹೋಗಿ ಕೊಡ್ತೀವಿ. ಅಲ್ಲಿ ಯಾವ ಥರ ತೀರ್ಮಾನ ತಗೊಳ್ತಾರೆ ಅನ್ನೋದು ಈಗ ನಮ್ಮ ಕೈಯಲ್ಲಿ, ನಮ್ಮ ವಿಷ್ಣು ಬಲಗ ಇದೆಯಲ್ಲ, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ನ್ಯಾಯಾಲಯದಿಂದ ಆರ್ಡ್ರ್ ಹೊರಡಿಸಿದ್ದಾರೆ. ಅದರಿಂದ ಸರ್ಕಾರ ಏನಾರ ಮಧ್ಯ ಪ್ರವೇಶಿಸಿ ಯಾವ ಥರ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ನಾವು ಸರ್ಕಾರಕ್ಕಂತೂ ಅಪೀಲ್ ಕೊಡ್ತಾಯಿದ್ವಿ. ಅವ್ರ ಅಭಿಮಾನಿಗಳು ನಮಗೆ ಒಂದು ಪತ್ರ ಮುಖೇನ ಕೊಟ್ಟಿದ್ದಾರೆ, ಅದನ್ನು ಪ್ಲಸ್ ನಮ್ಮ ಚಾಂಬರ್ ಕಡೆಯಿಂದನೂ ಕೊಡ್ತೀವಿ. ಆಮೇಲೆ ನಾವೇ ಕೇಳ್ಕೊಂಡಿದ್ವಿ ಸರ್, ಯಾರಿಗೆ, ಗೌರ್ಮೆಂಟ್ಗೆ, ಇಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಅಂತೇಳಿ. ನೋಡಿ ಈಗ ಎಷ್ಟು ಲೆಟರ್ಗಳಿದೆಯೋ ಸರ್ಕಾರಕ್ಕೆ ನಾವು ಮಾಡಿರೋದು, ಆಯಮ್ಮ ನಮಗೆ ಮಾಡಿರೋದು. ಇಷ್ಟೆಲ್ಲ ಒಂದು ಅಲ್ಲ, ಇವತ್ತು ಆಗಿರೋದಲ್ಲ ಇದು. ಯಾಕೆ ಆವತ್ತಿಂದನೂ ತೀರ್ಮಾನಗಳಾಗಿದೆ. ನಮ್ಮ ಗೋವಿಂದನವ್ರು ಸೈನ್ ಮಾಡಿ ಕಳಿಸಿದ್ದಾರೆ ನೋಡಿ. ಓಕೆ, ಈಗ ಹೇಳ್ತಿರತಕ್ಕಂಥದ್ದು ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಮೈಸೂರಲ್ಲೂ ಕೂಡ ಸ್ಮಾರಕ ಇರಲಿ, ಆದರೆ ಏನೋ ಅವರ ಪುಣ್ಯಭೂಮಿ ಇದೆಯಲ್ಲ, ಅವರು ಇದು ಸಂಸ್ಕಾರ ಆಗಿರತಕ್ಕಂಥ ಜಾಗದಲ್ಲೂ ಕೂಡ ಸಮಾಧಿ ಇರಲಿ. ನಾವು ಇಲ್ಲೂ ಕೂಡ ಪೂಜಿಸ್ತೀವಿ, ಅಲ್ಲೂ ಕೂಡ ಪೂಜಿಸ್ತೀವಿ. ದಯಮಾಡಿ ಈ ಬಗ್ಗೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿ. ಯಾಕಂದರೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಒಂಚೂರು ಗಮನ ಸೆಳೀಲಿ ಏನೋ. ಅದಕ್ಕೆ ಇಮಿಡಿಯೇಟಾಗಿ ಹೋಗ್ತೀವಿ. ಇವತ್ತೂ ನಾಳೆ ಹೋಗ್ತಾ ಇದ್ವಿ. ಅವರು ಏನು ಪತ್ರ ಕೊಟ್ಟಿದ್ದಾರಲ್ಲ, ಅದ್ರ ಜೊತೆಗೇ ನಾವು ಒಂದು ಮಾಡಿಬಿಟ್ಟು ತೊಗೊಂಡೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀವಿ ಸರ್. ಬಂದಮೇಲೆ ನಾನು ಏನಂತ ತಿಳಿಸ್ತೀವಿ ನಿಮಗೆಲ್ಲ. ಓಕೆ, ಇದಿಷ್ಟು ಏನು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಏನಿದೆ ಆ ಸಮಾಧಿ ಜಾಗದಲ್ಲಿ ಮತ್ತು ಈಗೇನು ಧ್ವಂಸ ಆಗಿದೆ, ಮತ್ತು ಆ ಜಾಗದಲ್ಲೇ ಸಮಾಧಿ ಕಟ್ಟಲಿಕ್ಕೆ ಮನವಿಯನ್ನು ಮಾಡ್ತೀವಿ ಸರ್ಕಾರಕ್ಕೆ. ಕಾನೂನಿನ ಏನು ಆದೇಶ ಇದೆ ಅದಕ್ಕೆ ನಾವು ಗೌರವಿಸ್ತೀವಿ, ಆದರೆ ಸರ್ಕಾರದ ಮೇಲೆ ಮತ್ತೊಮ್ಮೆ ಮನವಿ ಮಾಡಿ ಒತ್ತಡ ತಂದು ಈ ಪುಣ್ಯಭೂಮಿ ಏನಿತ್ತಲ್ಲ ಆ ಜಾಗದಲ್ಲಿ ಸಮಾಧಿ ಆಗಲಿಕ್ಕೆ ನಮಗೂ ಕೂಡ ಶ್ರಮಿಸ್ತೀವಿ ಅನ್ನುವಂಥದ್ದನ್ನು ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಇವತ್ತೇನು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು, ಏನು ನ್ಯಾಯಕ್ಕಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹರವರು ಇದ್ದಾರೆ. ಸರ್, ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ, ಏನು ಪುಣ್ಯಭೂಮಿಯಲ್ಲಿದ್ದಂಥ ಸಮಾಧಿಯನ್ನು ಧ್ವಂಸ ಮಾಡಿರುವಂಥದ್ದನ್ನು ನಾವು ಸಹಿಸಲ್ಲ, ಮತ್ತು ಅದೇ ಜಾಗದಲ್ಲಿ ಸಮಾಧಿ ಆಗಬೇಕು. ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ಕ್ರಮ ಕೈಗೊಳ್ಳಬೇಕು, ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತಿದ್ದಾರೆ. ಅದು ಅವ್ರ ಕೈ ಮೀರೋಗಿದೆ. ಈಗ 9 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು ಇದು ಅಲ್ವಾ. 9 ವರ್ಷಗಳಿಂದ ಸತತವಾಗಿ ಗೌರ್ಮೆಂಟ್ಗೆ ಆಗಲಿ, ನಮ್ಮ ವಿಷ್ಣು ಮನೆಯವರೇನೆ ಒಂದು ಇದು ಲೆಟ್ರ್ ಕೊಟ್ಟಿದ್ದಾರೆ ನಮಗೆ, ಇಂಥ ಕಡೆ ಮೈಸೂರಲ್ಲೇ ಬೇಕು ಅಂತೇಳಿ. ಅದು ಇದೆ. ನಾವು ಸರ್ಕಾರಕ್ಕೆ ಮಾಡಿದ್ವಿ, ನಮ್ಮ ವಿಷ್ಣು ಅಭಿಮಾನಿಗಳ ಇದಕ್ಕೆ ಒಂದು ಲೆಟ್ರ್ ಬರ್ತಿದ್ವಿ, ಇಲ್ಲೇ ಮಾಡಬೇಕಂತೇಳಿ. ಅವ್ರು ಹೇಳಿದ್ದಾರೆ, ನಮಗೂ ಮತ್ತು ಗೌರ್ಮೆಂಟ್ಗೆ ಒಂದು ಲೆಟ್ರ್ ಮಾಡಿದ್ದಾರೆ. ಅಂದಿನ ಅಧ್ಯಕ್ಷ ನಮ್ಮ ಸಾರಾ ಗೋವಿಂದ್ ಅವರು ಲೆಟ್ರ್ ಮಾಡಿದ್ದಾರೆ ಸರ್ಕಾರಕ್ಕೆ. ಏನಂತ, ಅವರು ಅಭಿಪ್ರಾಯ ತಕ್ಕಂಗೆ ಮೈಸೂರಲ್ಲೇ ಮಾಡಿ ಅನ್ನೋದು ಅವ್ರು ಕೇಳ್ಕೊಂಡಿದ್ದಾರೆ. ನಮಗೆ ಮೈಸೂರಲ್ಲಿ ಮಾಡಿಕೊಡ್ಲಿ, ನಾವು ಅಲ್ಲಿ ಇದು ಮಾಡ್ತೀವಿ ಅನ್ನೋದು. ಈಗ ಏನು ಇಲ್ಲಿ ಧ್ವಂಸ ಆಗಿದೆಯಲ್ಲ, ಅದನ್ನು ನಾನೆಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲ ಮೊನ್ನೆ ಅಲ್ಲಿಗೆ ಏಕಾಏಕಿ ಇಲ್ಲಿ ಘಟನೆ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋದ್ವಿ, ಇಲ್ಲಿ ಸ್ಥಳಕ್ಕೆ ಹೋಗಿದ್ವಿ. ಸ್ಥಳಕ್ಕೆ ಹೋಗಿ ಅಲ್ಲಿ ಆರ್ಡ್ರಸ್ ಎಲ್ಲ ನಾನು ತರಿಸಿದೆ. ಅಲ್ಲೇನಾಗಿದೆ, ಕೋರ್ಟ್ ನ್ಯಾಯವಾಗಿ ಇದು ಮಾಡಿಬಿಟ್ಟಿದೆ. ಅವ್ರಿಗೆ ನಾವು ಧಿಕ್ಕಾರ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಆದೇಶ ಮಾಡಿದೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ, ನೀವು ಇದನ್ನು ತೆರವುಗೊಳಿಸಿ 2 ಮಂತ್ಸಲ್ಲಿ ಅಂತೇಳಿ ಆರ್ಡ್ರ್ ಮಾಡಿದೆ. ಈ ಆರ್ಡ್ರನ್ನು ನಾವು ಕೈಯಲ್ಲಿ ಇಟ್ಕೊಂಡಿದ್ವಿ, ನೋಡಿದ್ವಿ. ಅದು ಇಷ್ಟು ವರ್ಷ ಬೆಳಿಬೇಕಾಗಿಲ್ಲ. ಈಗ ಮನವಿ ಕೊಟ್ಟಿದ್ದಾರೆ, ಆ ಮನವಿ ಜೊತೆಗೆ ನಾವು ಒಂದು ಮನವಿ ಮಾಡಿ ಸರ್ಕಾರ ಜೊತೆಗೆ ಹೋಗ್ತೀವಿ. ಇವತ್ತು ನಾಳೆ ಎಲ್ಲೂ ಹೋಗ್ತಾಯಿದ್ವಿ, ಹೋಗಿ ಕೊಡ್ತೀವಿ. ಅಲ್ಲಿ ಯಾವ ಥರ ತೀರ್ಮಾನ ತಗೊಳ್ತಾರೆ ಅನ್ನೋದು ಈಗ ನಮ್ಮ ಕೈಯಲ್ಲಿ, ನಮ್ಮ ವಿಷ್ಣು ಬಲಗ ಇದೆಯಲ್ಲ, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ನ್ಯಾಯಾಲಯದಿಂದ ಆರ್ಡ್ರ್ ಹೊರಡಿಸಿದ್ದಾರೆ. ಅದರಿಂದ ಸರ್ಕಾರ ಏನಾರ ಮಧ್ಯ ಪ್ರವೇಶಿಸಿ ಯಾವ ಥರ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ನಾವು ಸರ್ಕಾರಕ್ಕಂತೂ ಅಪೀಲ್ ಕೊಡ್ತಾಯಿದ್ವಿ. ಅವ್ರ ಅಭಿಮಾನಿಗಳು ನಮಗೆ ಒಂದು ಪತ್ರ ಮುಖೇನ ಕೊಟ್ಟಿದ್ದಾರೆ, ಅದನ್ನು ಪ್ಲಸ್ ನಮ್ಮ ಚಾಂಬರ್ ಕಡೆಯಿಂದನೂ ಕೊಡ್ತೀವಿ. ಆಮೇಲೆ ನಾವೇ ಕೇಳ್ಕೊಂಡಿದ್ವಿ ಸರ್, ಯಾರಿಗೆ, ಗೌರ್ಮೆಂಟ್ಗೆ, ಇಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಅಂತೇಳಿ. ನೋಡಿ ಈಗ ಎಷ್ಟು ಲೆಟರ್ಗಳಿದೆಯೋ
ಸರ್ಕಾರಕ್ಕೆ ನಾವು ಮಾಡಿರೋದು, ಆಯಮ್ಮ ನಮಗೆ ಮಾಡಿರೋದು ಇಷ್ಟೆಲ್ಲ ಒಂದು ಅಲ್ಲ, ಇವತ್ತು ಆಗಿರೋದಲ್ಲ ಇದು ಯಾಕೆ ಆವತ್ತಿಂದನೂ ತೀರ್ಮಾನಗಳಾಗಿದೆ. ನಮ್ಮ ಗೋವಿಂದನವ್ರು ಸೈನ್ ಮಾಡಿ ಕಳಿಸಿದ್ದಾರೆ ನೋಡಿ. ಓಕೆ, ಈಗ ಹೇಳ್ತಿರತಕ್ಕಂಥದ್ದು ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ ಮೈಸೂರಲ್ಲೂ ಕೂಡ ಸ್ಮಾರಕ ಇರಲಿ, ಆದರೆ ಏನು ಅವರ ಪುಣ್ಯಭೂಮಿ ಇದೆಯಲ್ಲ, ಅವರು ಇದು ಸಂಸ್ಕಾರ ಆಗಿರತಕ್ಕಂಥ ಜಾಗದಲ್ಲೂ ಕೂಡ ಸಮಾಧಿ ಇರಲಿ, ನಾವು ಇಲ್ಲೂ ಕೂಡ ಪೂಜಿಸ್ತೀವಿ, ಅಲ್ಲೂ ಕೂಡ ಪೂಜಿಸ್ತೀವಿ. ದಯಮಾಡಿ ಈ ಬಗ್ಗೆ ವಾಣಿಜ್ಯ ಚಲನಚಿತ್ರ ಮಂಡಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿ. ಯಾಕಂದರೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಒಂಚೂರು ಗಮನ ಸೆಳೀಲಿ ಏನೋ. ಅದಕ್ಕೆ ಇಮಿಡಿಯೇಟಾಗಿ ಹೋಗ್ತೀವಿ, ಇವತ್ತೂ ನಾಳೆ ಹೋಗ್ತಾ ಇದ್ವಿ. ಅವರು ಏನು ಪತ್ರ ಕೊಟ್ಟಿದ್ದಾರಲ್ಲ ಅದ್ರ ಜೊತೆಗೇ ನಾವು ಒಂದು ಮಾಡಿಬಿಟ್ಟು ತೊಗೊಂಡೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀವಿ ಸರ್. ಬಂದಮೇಲೆ ನಾನು ಏನಂತ ತಿಳಿಸ್ತೀವಿ ನಿಮಗೆಲ್ಲ. ಓಕೆ, ಇದಿಷ್ಟು ಏನು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಏನಿದೆ ಆ ಸಮಾಧಿ ಜಾಗದಲ್ಲಿ ಮತ್ತು ಈಗೇನು ಧ್ವಂಸ ಆಗಿದೆ, ಮತ್ತು ಆ ಜಾಗದಲ್ಲೇ ಸಮಾಧಿ ಕಟ್ಟಲಿಕ್ಕೆ ಮನವಿಯನ್ನು ಮಾಡ್ತೀವಿ ಸರ್ಕಾರಕ್ಕೆ. ಕಾನೂನಿನ ಏನು ಆದೇಶ ಇದೆ ಅದಕ್ಕೆ ನಾವು ಗೌರವಿಸ್ತೀವಿ, ಆದರೆ ಸರ್ಕಾರದ ಮೇಲೆ ಮತ್ತೊಮ್ಮೆ ಮನವಿ ಮಾಡಿ ಒತ್ತಡ ತಂದು ಈ ಪುಣ್ಯಭೂಮಿ ಏನಿತ್ತಲ್ಲ ಆ ಜಾಗದಲ್ಲಿ ಸಮಾಧಿ ಆಗಲಿಕ್ಕೆ ನಮಗೂ ಕೂಡ ಶ್ರಮಿಸ್ತೀವಿ ಅನ್ನುವಂಥದ್ದನ್ನು ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.